ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಬೇಸಿಕ್ ಕುಚ್ಚು ಕಟ್ಟೋ ಕ್ಲಾಸಸ್ಸನ್ನು ಶುರು ಮಾಡ್ತಾ ಇದ್ದೀನಿ ಆನ್ಲೈನಲ್ಲಿ. ಅದರದ ಮೊದಲನೇ ತರಗತಿ ಇವತ್ತು ಶುರುವಾಗಿದೆ. ಇವತ್ತು ಬೇಬಿ ಕುಚ್ಚು, ಅದು ಸಿಂಪಲ್ ಬೇಬಿ ಕುಚ್ಚು ಹೇಗೆ ಕಟ್ಟಬೇಕು, ಅದಕ್ಕೆ ಏನೇನು ಮಟೀರಿಯಲ್ ಬೇಕು ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಫಸ್ಟ್ ಇದಕ್ಕೆ ಬೇಕಾಗಿರೋದು, ನಾನು ಈ ಸಲ ಕಲರ್ ಸಾರಿ ನನಗೆ ಆರ್ಡ್ರ್ ಬಂದಿತ್ತು. ಅದಕ್ಕೆ ಬೇಕಾಗುವಂಥ ಮ್ಯಾಚಿಂಗ್ ಸಿಲ್ಕ್ ಥ್ರೆಡ್, ಆಮೇಲೆ 2 ಇದು ಇಷ್ಟು ದೊಡ್ಡ ಹೋಲಿರೋ ಸೂಜಿ, ಕುಚ್ಚು ಕಟ್ಟೋ ಸೂಜಿ ಅಂತ ಕೇಳಿದ್ರೆ ಕೊಡ್ತಾರೆ. ಆಮೇಲೆ ಗೋಲ್ಡನ್ ಕಲರ್ ಝರಿ, ಇದನ್ನು ಹಾಕಲಿಕ್ಕೆ ಒಂದು ಕಾಮನ್ ನೀಡಲ್ಲ. ನಾವು ಈ ಥರ ಸೂಜಿ ಕಾಮನ್ ಯೂಸ್ ಮಾಡ್ತೀವಲ್ಲ ಆ ಥರದ್ದು ಸೂಜಿ. ಆಮೇಲೆ ಒಂದು ಶಾರ್ಪ್ ಕಟರ್, ಯಾಕಂದ್ರೆ ನಾವು ದಪ್ಪ 87 ಎಳೆ ಕಟ್ ಮಾಡಬೇಕು ಅಂತಂದ್ರೆ 87ಕ್ಕೆ 160 ಎಳೆ ಕಟ್ ಮಾಡಬೇಕು ಅಂದರೆ ಸ್ವಲ್ಪ ಶಾರ್ಪ್ ಆಗಿರೋ ಚೆನ್ನಾಗಿರೋ ಕತ್ತರಿ ತೊಗೊಳ್ರಿ. ಹಾಗೆ ಸ್ಟ್ರೈಟ್ನರ್ ತೊಗೊಳ್ಳಿ. ಇಲ್ಲಾಂದರೆ ನೀವು ಸ್ಟ್ರೈಟ್ನರ್ ಇರಲಿಲ್ಲ ಅಂದರೆ ಇಸ್ತ್ರಿ ಪೆಟ್ಟಿಗೆ ಆದರೂ ತೊಗೋಬೋದು. ಇವು ಇಷ್ಟು ಬೇಕಾಗಿರೋ ಬೇಸಿಕ್ ಬೇಬಿ ಕುಚ್ಚು ಕಟ್ಟಲಿಕ್ಕೆ ಬೇಕಾಗಿರೋ ಐಟಮ್ಸು. ಈಗ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಈ ಥರ ನನ್ನ ಕಡೆ ಟೇಬಲ್ ಇರೋದ್ರಿಂದ ನಾನು ಈ ರೀತಿ ಹಿಂಗೆ ಸುತ್ತಾ ಇದ್ದೀನಿ. ನೀವು ಇಲ್ಲ ಅಂದರೆ ಕಾಲಿಗೆ ಸುತ್ಕೋಬೋದು. ಇದನ್ನು 87 ಎಳೆ ಹೀಗೆ ಸುತ್ಕೋಬೇಕು. ಇನ್ನೇನು 80 ಲೈನ್ಸ್ ಆಯಿತು. ಈಗ ಇದನ್ನು ಕಟ್ ಮಾಡ್ಕೊಬೇಕು ಕೂಡಿಸಿ. ಈ ರೀತಿ ಕೂಡಿಸಿ ಕಟ್ ಮಾಡಿಕೊಂಡು ಇದಕ್ಕೆ ಗ್ಲೂ ಅಪ್ಲೈ ಮಾಡೋಣ. ನೋಡಿ, ಇದು ಇಷ್ಟುದ್ದ ಬರುತ್ತೆ. ಈ ಗ್ಲೂ ಅಪ್ಲೈ ಮಾಡಿದ ಮೇಲೆ ಇದನ್ನು ಈಸಿಯಾಗಿ ಪೋಣಿಸ್ಕೊಂಡ್ಬಿಡೋದು 87 ಎಳೆ. ಇದು ಅನ್ಇವನ್ ಆಗಿತ್ತು ಮುಂದಿಲ್ದ ಎಡ್ಜು ಅಂದರೆ ಇದು ಹಿಂಗೆ ಕಟ್ ಮಾಡ್ಕೊಂಡ್ರಿ. ಎರಡು ಇಲ್ಲಿ ಇದನ್ನು ದಾರಗಳನ್ನು ಸಮ ಮಾಡಿಕೊಡ್ರಿ. ಓಕೆ, ಇದು ದಾರ ಕರೆಕ್ಟ್ ಬಂದೈತಿ ಅಂತ ಅಂದಾಗ ಹೀಗೆ ಇದನ್ನು ಮಾಡ್ಕೊಂಡು, ಈಗ ಇದು ಒಂದು ಕಲರ್ ದಾರ ಮಾಡ್ಕೊಂಡಿದ್ದಿ. ಇನ್ನೊಂದು ಕಲರ್ ದಾರನ ಇನ್ನೊಂದು ಮೆಥಡ್ನಲ್ಲಿ ನಿಮಗೆ ಮಾಡಿ ತೋರಿಸ್ತೇನೆ ಹೆಂಗಂತ ಹೇಳಿ. ಈಗ ನೋಡಿ, ನಾನು ಇನ್ನೊಂದು ಮೆಥಡ್ನಲ್ಲಿ ಅಂತ ಹೇಳಿದ್ನಲ್ಲ, ಈ ರೀತಿ ನಾವು ನಮ್ಮ ಹೆಬ್ಬಾಳಿಗೆ ಸುತ್ಕೋಬೇಕು. ಆಗ ನಾವು ಬಹಳ ಈಸಿಯಾಗಿ ಎಷ್ಟು ಉದ್ದಂದ ಅದನ್ನು ಟಜಲ್ ನಮ್ಮ ಮುಂಚೆನೇ ಮಾಡ್ಕೊಂಡ್ಬಿಡ್ಬೋದು ದಾರಾನ. ಇಲ್ಲಾಂದರೆ ನಾವು ಬರೀ ಒಂದು ಸಣ್ಣ ಪ್ಯಾಡಿಗೆ ಸುತ್ಕೊಂಡ್ವಿ ಅಥವಾ ಒಂದು ಯಾವುದೋ ಒಂದು ಕಾರ್ಡ್ಬೋರ್ಡಿಗೆ ಸುತ್ಕೊಂಡ್ವಿ ಅಂದರೆ ಒಂದು 10 ಟೆಸಲ್ ಕೂಡ ಆಗಲ್ಲ, ಮತ್ತೆ ಮತ್ತೆ ಮಾಡ್ಕೊತಿರ್ಬೇಕು. ಆದರೆ ಅದೇ ನೋಡಿ, ಈ ರೀತಿ ನಾನು ಕಾಲಿಗೆ ಬೆರಳಿಗೆ ಈ ರೀತಿ ಹಾಕ್ತಾ ಹೋದ್ನಿ ಅಂದರೆ ಒಟ್ಟಿಗೆ ಇಷ್ಟುದ್ದ ಆಗ್ತದೆ. ಈಗ ಇವು 87 ಎಳೆ ದಾರ ಮಾಡ್ಕೊಂಡ್ಮೇಲೆ ಇದನ್ನು ಹೇರ್ ಸ್ಟ್ರೈಟ್ನರಿಂದ ಸ್ವಲ್ಪ ಈ ರೀತಿ ಆ ಟ್ಯಾಂಗಲ್ಸ್ನೆಲ್ಲ ಬಿಡಿಸ್ಕೊಂಡು ಈ ರೀತಿ ಮಾಡಿಬಿಡಿ. ಇಲ್ಲಿ ನೋಡಿ, ಇದು ನಾನು ಕಾಲಿನಿಂದ ತೊಗೊಂಡಿರೋದು ಇಷ್ಟುದ್ದ ಆಗಿದೆ. ನಾನು ಕಾಲಿನ ಬೆರಳಿಗೆ ಸುತ್ಕೊಂಡು ಮಾಡ್ಕೊಂಡಿದ್ದಕ್ಕೆ ಇಷ್ಟುದ್ದ ಆಗಿದೆ. ಇದು ನಮ್ಮ ಮನೇಲಿರೋ ಸ್ಟಡಿ ಟೇಬಲ್ಗೆ ನಾನು ಮಾಡ್ಕೊಂಡಿದ್ದೆ. ಇಲ್ಲ, ಇಷ್ಟುದ್ದ ಆಗಿದೆ. ಇದನ್ನು ಕೂಡ ಈಗ ಹೇರ್ ಸ್ಟ್ರೈಟ್ನರಿಂದ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಂಬಿಡೋಣ. ಸ್ವಲ್ಪ ಕಾಸಬೇಕು ಹೇರ್ ಸ್ಟ್ರೈಟ್ನರ್ನ. ಆಗ ಇದು ಏನಾದ್ರು ಟ್ಯಾಂಗಲ್ಡ್ ಆಗಿತ್ತಂದ್ರೆ ಅದು ನೀಟಾಗಿ ಬಿಚ್ಕೊಂಡು ಸೀದಾ ಆಗ್ತದೆ. ಆಮೇಲೆ ಗೋಲ್ಡನ್ ಕಲರ್ ಝರಿನ ನಾನು ಒಂದು ನೀಡಲ್ನಲ್ಲಿ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡಿ,
ಸೀರೆ ಬ್ಯಾಕ್ ಸೈಡ್ ಈ ಪಲ್ಲು ಇಲ್ಲಿ ತೊಗೊತೀನಿ. ಯಾವಾಗಲೂ ಹೀಗೆ ತೊಗೋಬೇಕು, ಫ್ರಂಟ್ ಸೈಡ್ ತೊಗೊಳ್ಬಾರ್ದು. ನಾವು ಗಂಟು ಹಾಕಿದ್ರೂ ಸಹಿತ ಕಾಣದೇ ಇರೋ ಹಾಗೆ ಇದು ನಮಗೆ ಅನುಕೂಲ ಆಗುತ್ತೆ. ಆಮೇಲೆ ಫಸ್ಟ್ ಬಿಗಿನರ್ಸ್ ಯಾವಾಗಲೂ ನಿಮಗೆ ಇದು ಎಷ್ಟು ಇದಕ್ಕೆ ಬೇಕಾಗ್ತದೆ ಅನ್ನೋದನ್ನು ನಾವು ಮುಂಚೆನೇ ಒಂದು ಚಾಕ್ ಪೀಸ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಚಾಕ್ ಪೀಸ್ ಆದರೆ ರೇಷ್ಮೆ ಸೀರೆಗೆ ಹತ್ತಿದ್ರೂ ಮತ್ತೆ ಬೇಗ ಹೋಗಿಬಿಡ್ತದೆ. ಇಲ್ಲ ನಿಮ್ಮ ಟೇಲರಿಂಗ್ ಚಾಕ್ ಇರುತ್ತಲ್ಲ ಅದನ್ನಾದರೂ ತೊಗೊಂಡು ಮಾಡ್ಬೋದು. ನಾನಿಲ್ಲಿ ಈ ಬೇಬಿ ಕುಚ್ಚು ತೊಗೊಂಡು ಕರೆಕ್ಟಾಗಿ ಡಿಸ್ಟೆನ್ಸಿಗೆ ಮುಂಚೆನೇ ಮಾರ್ಕ್ ಮಾಡ್ಕೊಂಡ್ಬಿಡಿ. ಹೀಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದು ನಮ್ಮ ಮನೇಲಿರೋ ದಿವಾನ್ ಕಾಟ್ ನನ್ನ ಹೈಟ್ಗೆ ನಾನು ಮಾಡಲಿಕ್ಕೆ ಸರಿ ಹೋಗ್ತೈತಿ. ಹಾಗಾಗಿ ನಾನು ಬೇರೆ ಇದಕ್ಕೆ ಸಪ್ರೇಟ್ ಯಾವುದೇ ಒಂದು ಟೇಬಲ್ನಾಗಲಿ ಮಾಡ್ಕೊಂಡಿಲ್ಲ. ನಿಮಗೆ ಹಾಗೆ ಸರಿ ಹೋಗದೇ ಇದ್ದರೆ ನೀವು ನಿಮ್ಮ ಹೈಟಿಗೆ ಸರಿ ಹೋಗೋ ಹಾಗೆ ಈ ರೀತಿ ಒಂದು ಮೀಡಿಯಮ್ ಸೈಜ್ ಟೇಬಲ್ನ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಆವಾಗ ನಿಮ್ಗೆ ಬ್ಯಾಕ್ ಪೇನ್ ಬರೋಲ್ಲ. ಆಮೇಲೆ ನಮಗಿಂತ ಜಾಸ್ತಿ ಹೈಟ್, ನಮ್ಮ ಕೈಗಿಂತ ಜಾಸ್ತಿ ಹೈಟ್ ಹೋದ್ರೂ ನಮಗೆ ಅದು ಕುಚ್ಚು ಹಾಕೋ ಹೊತ್ನಾಗ ನಮ್ಮ ಕೈ ನೋವು ಬರ್ತದೆ. ಅದಕ್ಕೆ ನೀವು ನಮ್ಮ ಮೀಡಿಯಮ್ ಹೈಟಿಗೆ, ನಮ್ಮ ಭುಜಕ್ಕಿಂತ ಒಂದು ಅರ್ಧ ಫುಟ್ ಕಡಿಮೆ, ಇನ್ನೂ ಕಡಿಮೆ ಇರಬೇಕು, ಅದಕ್ಕಿಂತನೂ ಕಡಿಮೆ ಇರಬೇಕು. ಆ ಹೈಟಿಗೆ ನೀವು ನಿಮ್ಮ ಟೇಬಲ್ನ ರೆಡ್ ಸೆಟ್ ಮಾಡ್ಕೊಳ್ಳಿ. ಇಲ್ಲೊಂದು ಇಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಬೇಬಿ ಕುಚ್ಚನ್ನ ಹಾಕ್ಕೋಬೋದು. ಇನ್ನೂ ಸಾಕಷ್ಟು ಬೇಬಿ ಕುಚ್ನಲ್ಲೇ ಸಾಕಷ್ಟು ವೆರೈಟೀಸ್ ಇದೆ. ಅದನ್ನು ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ.